ಅವಕಾಶವನ್ನ ಹೆಚ್ಚು ಮಾಡಿಕೊಡ್ತಿಲ್ಲ ಅಂತ ನನ್ನ ಪ್ರಶ್ನೆ ಇತ್ತು. ಅದಕ್ಕೂ ಕೂಡ ಬಹಳ ಸವಿಸ್ತಾರವಾದಂಥ ಉತ್ತರ ಕೊಟ್ಟಿದ್ದಾರೆ. ಇವತ್ತೇನು ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾನು ಅನುಬಂಧ 1 ಮತ್ತು 2 ಬಹಳ ನೋಡಿದಾಗ ಇಲ್ಲಿ ಬಹುತೇಕ ಎಲ್ಲ ಕೈಗಾರಿಕೆಗಳಲ್ಲಿ ಕೂಡ ಏನು ಸರ್ಕಾರದ ಮಾರ್ಗಸೂಚಿ ಕೈಗಾರಿಕಾ ನೀತಿ 25-30 ಅನ್ವಯ 70% ಕೊಡಬೇಕು ಅದು ಕೊಟ್ಟಿದ್ದಾರೆ. ಆದರೆ 2 ಬೃಹತ್ ಕೈಗಾರಿಕೆಗಳೊಂದು ಹೋಂಡಾ ಮತ್ತು ವಿಸ್ಟ್ರಾನ್ ಏನಿತ್ತು ಇವತ್ತು ಟಾಟಾ ಆಗಿದೆ. ಆ ಹೋಂಡಾದಲ್ಲೂ ಕೂಡ ಏನು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಕೊಟ್ಟಿದ್ದಾರೆ. ಏನು ಟಾಟಾ ಇದೆ ಇದರಲ್ಲಿ ನಮ್ಮ ಕೈಗಾರಿಕೆ ನೀತಿ ಏನಿದೆ ಅದರಂತೆ 70% ಏನು ಕೊಡಬೇಕಿತ್ತು. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಸುಮಾರು 13,000 ಒಟ್ಟು ಸಂಖ್ಯೆ 23,968 ಅಂತಿದೆ. ಇಲ್ಲಿ ಸ್ಥಳೀಯರಿಗೆ 13,384, ಅದರಲ್ಲಿ ಕೋಲಾರ ಜಿಲ್ಲೆಯವರಿಗೆ 5,781 ಅಂತಿದೆ. ಇದು 13,384 ಅಂದರೆ 70% ಬರೋದಿಲ್ಲ ಮಾನ್ಯ ಸಚಿವರೇ. ಇದು 50 ಅವ್ರು ಹೇಳ್ತಾ ಇರುವಂಥದ್ದು ಟಾಟಾ ಎಲೆಕ್ಟ್ರಾನಿಕ್ಸು. ಈ ಟಾಟಾ ಏನು ವಿಸ್ಟ್ರಾನ್ ಇದ್ದದ್ದು ಟಾಟಾದವರು ತೆಗೆದುಕೊಂಡಿದ್ದಾರೆ. ಅಲ್ಲಿ ಒಟ್ಟು ಆ ಕಂಪನಿಯಲ್ಲಿ ಒಟ್ಟು 23,968 ಜನರಿಗೆ ಕೆಲಸ ಮಾಡ್ತಾ ಇದ್ದು ಅದರಲ್ಲಿ 13,384 ಜನ ಸ್ಥಳೀಯರು ಇರ್ತಾರೆ. ಅದರಲ್ಲಿ 5,781 ಕೋಲಾರದವರು ಇರ್ತಾರೆ. ಆದರೆ ಮಾನ್ಯ ಸದಸ್ಯರು ಹೇಳುವಂಥದ್ದು ಅದು 70% ಬರೋದಿಲ್ಲ ಅಂಥೇಳಿ. ಆದರೆ ಸನ್ಮಾನ್ಯ ಸಭಾಪತಿಗಳೇ, ಇದು ಟಾಟಾ ವಿಸ್ಟ್ರಾನ್ ಏನಿದೆ, ವಿಸ್ಟ್ರಾನ್ ಈಗ ಟಾಟಾ ಎಲೆಕ್ಟ್ರಾನಿಕ್ಸ್ ಏನಾಗಿದೆ, ಇದು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು ಕಂಪನಿ. ಈ ಆ್ಯಪಲ್ ಐಫೋನ್ಸು ಮತ್ತು ಐಪ್ಯಾಡ್ಸನ್ನು ಇದು ಮಾಡುವಂಥ ಕಂಪನಿ. ಇಲ್ಲೇನಾಗಿದೆ, ಅವ್ರು ಏನು ಸಂಸ್ಥೆಗೂ ಕೂಡ ನಾವು ಮಾಹಿತಿ ಕೇಳಿದ್ದೀವಿ, ನೀವು ಯಾಕೆ 70%. ಅದ್ರಾಗ ಅವ್ರೇನು ಹೇಳ್ತಾರೆ, ನಾವೆಲ್ಲನೂ ಡ್ಯೂ ಪ್ರೊಸೆಸ್ ಮಾಡಿದ್ದೀವಿ ವರ್ಕರ್ಸ್. ಅದ್ರಲ್ಲಿ ಕೆಲವೊಬ್ಬರು ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಟ್ರೈನಿಂಗ್ ಪೀರಿಯಡ್ ನಿಮ್ಗೆ ಕೊಟ್ಟಿದ್ದೀನಿ ಉತ್ತರದಲ್ಲಿ. ಆಮೇಲೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ರೋಲ್ ಅಂದರೆ ಅವ್ರು ಏನಾಗಿದೆ ಸರ್, ಇದು ಆಲ್ ಸ್ಪೆಸಿಫೈಡ್ ಜಾಬ್ಸು. ಅಲ್ಲಿ ಆ ರೀತಿ ಇದಕ್ಕೆ ಬಂದಿರಲ್ಲ, ಅದಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದು ಸರ್. ಹಾಗಾದರೆ ಮತ್ತು ನಾವು ಕೂಡ ಅದಕ್ಕೆ ಹೇಳ್ತೀವಿ, ಇನ್ನೂ ಕೂಡ ಟ್ರೈನಿಂಗ್ ಮಾಡಿ ಏನು ಇದು ಇದೆಲ್ಲ ಅದನ್ನು ಪ್ರಮಾಣ ಹೆಚ್ಚಿಗೆ ಮಾಡಿ ಅಂತೇಳಿ ಕೂಡ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ. ಬಟ್ ಅವರು ಕೊಟ್ಟಿದ್ದಾರೆ ಕಾರಣ ಏನಂತ, ಯಾಕೆ ನಮಗೆ ಇದು ಆಗಿಲ್ಲ ಅಂತೇಳಿ ಓದಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಟ್ರೈನಿಂಗ್ ಮಾಡುವಂಥದ್ದು ಇದು ಮಾಡಿ ಯಾವ ಎಂಪ್ಲಾಯಬಲ್ ಆಗ್ಲಿಕ್ಕೆ ಏನು ಮಾಡಬೇಕು ಅದ್ರ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ. ಮಾನ್ಯ ಆದರೆ ಅಲ್ಲಿ ಏನು ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಂಪನಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಅವರು ಏನು ಕಾಂಟ್ರಾಕ್ಟ್ ಮೇಲೆ ತಗೊಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಮೇಲೆ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಟ್ರಾಕ್ಟಲ್ಲಿ ತೆಗೆದುಕೊಂಡವ್ರಿಗೂ ಕೂಡ 11 ತಿಂಗಳ ಅವಧಿಗೆ ಮಾತ್ರ ತೆಗೆದುಕೊಳ್ತಾರೆ. 11 ತಿಂಗಳ ಅವಧಿಗೆ ತೆಗೆದುಕೊಂಡು ಅದನ್ನ 3 ವರ್ಷ ಕಾಲ ಕೊಟ್ಟು ಮತ್ತು 3 ವರ್ಷ ಆದ್ಮೇಲೆ ಅವ್ರನ್ನ ಕಂಪ್ಲೀಟ್ ಆಗಿ ತೆಗೆದು ಬಿಡ್ತಿದ್ದಾರೆ. ಈಗ ಅವ್ನು 3 ವರ್ಷ ಅಲ್ಲಿ ಉದ್ಯೋಗ ಮಾಡಿ ಅವನನ್ನ ಉದ್ಯೋಗದಿಂದ ತೆಗೆದ್ರೆ ಮತ್ತೆ ಅವ್ನು ಎಲ್ಲಿ ಹೋಗ್ಬೇಕು ಅಂತ ಅವನಿಗೆ ಇವತ್ತೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಹಂಗಾಗಿ ಇವತ್ತೇನು 11 ತಿಂಗಳು 3 ವರ್ಷ ಕೊಡ್ತಾರೆ. ಇವತ್ತು ಹೋಂಡಾ ಕಂಪನಿಯಲ್ಲಿ ಕೂಡ ತಗೊಳ್ತಾ ಇದ್ದಾರೆ. ಆದರೆ ಹೋಂಡಾ ಕಂಪನಿಯಲ್ಲಿ ಆ ರೀತಿ ಮಾಡ್ತಿಲ್ಲ. ಅವರು 3 ವರ್ಷ ಅಲ್ಲ 10 ವರ್ಷ 12 ವರ್ಷ ಕೆಲಸ ಮಾಡಿರೋರು ಇದ್ದಾರೆ. ಅದಾದ್ಮೇಲೆ 10 ವರ್ಷ 12 ವರ್ಷ ಆದ್ಮೇಲೆ ಅವರ ಸರ್ವಿಸ್ ನೋಡಿಕೊಂಡು ಅವರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವ್ರಿಗೆ ಕಂಪನಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವ್ರು ಕಂಪನಿ ಅಪಾಯಿಂಟ್ಮೆಂಟು ಕೊಡ್ತಾ ಇಲ್ಲ. ಕಾಂಟ್ರಾಕ್ಟ್ ಅಲ್ಲಿ ತೆಗೆದುಕೊಂಡವ್ರಿಗೂ ಕೂಡ 3 ವರ್ಷ ಕಾಲ ತೆಗೆದುಕೊಂಡು ಮತ್ತೆ ತೆಗೆದು ಬಿಡ್ತಿದ್ದಾರೆ. ಸನ್ಮಾನ್ಯ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸನ್ಮಾನ್ಯ ಸಭಾಪತಿಗಳಂತದ್ದೇನು, ಅವರು 3 ವರ್ಷ ಫಸ್ಟ್ ಟ್ರೈನಿಂಗ್ ಪೀರಿಯಡ್ ಇರ್ತಾರೆ, 11 ಮಂತ್ಸು ಅಂತ ಹೇಳಿ. 3 ವರ್ಷ ಸಕ್ಸಸ್ಫುಲ್ ಕಂಪ್ಲೀಷನ್ ಆಗಿ ಅವ್ರನ್ನ ಇಫ್ ದೇ ಆರ್ ಎಲಿಜಿಬಲ್ ಅಂಡ್ ಎಂಪ್ಲಾಯ್ ಇದು ದೇ ಆರ್ ಸಕ್ಸಸ್ಫುಲ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಅವ್ರನ್ನ 3 ವರ್ಷ ತೆಗೆದಾಕ್ತಾರೆ ಅನ್ನೋದು ಅದು ಸರಿಯಾದ ಮಾಹಿತಿ ಅಲ್ಲ ಸನ್ಮಾನ್ಯ ಸಭಾಪತಿ. ಆ ರೀತಿ ಯಾವ ಕಂಪ್ಲೇಂಟ್ಸು ಕೂಡ ನಮ್ಗೆ ಬಂದಿಲ್ಲ.